ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ಪಥಸಂಚಲನಕ್ಕೆ ಇವತ್ತು ಸಿಗುತ್ತಾ ಅವಕಾಶ ಅನ್ನೋದು ಪ್ರಶ್ನೆ. ಅರ್ಜಿ ಸಂಬಂಧ ಇವತ್ತು ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಹೈಕೋರ್ಟ್ ಕಲಬುರಗಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ. ಮೊನ್ನೆ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಕೋರ್ಟ್ ಸೂಚಿಸಿತು. ಎಲ್ಲರೂ ಕೂತು ಮಾತಾಡಿ ಒಂದು ಶಾಂತಿ ಸಭೆಯನ್ನು ಮಾಡಿ, ಯಾರಿಗೂ ಬೇಸರ ಆಗಬಾರ್ದು, ಯಾರಿಗೂ ಅಸಮಾಧಾನ ಆಗಬಾರ್ದು, ನೀವುಗಳು ಚರ್ಚೆ ಮಾಡ್ಕೊಳ್ಳಿ ಅಂತ. ಬಟ್ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಯಾವ್ಯಾವ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಸಂಘಟನೆಗಳಿಗೆ ಏನೆಲ್ಲ ಪ್ಲ್ಯಾನ್ಗಳನ್ನು ರೂಪಿಸಿದೆ, ಯಾರ್ಯಾರ ಅಭಿಪ್ರಾಯ ಹೇಗಿದೆ ಅಂತ ಶಾಂತಿ ಸಭೆ ಮಾಡಿ ಅಂತ. ಅಂದರೆ ಎಲ್ಲರೂ ಅನಿವಾರ್ಯವಾಗಿ ಅವತ್ತು ನಡೆಸಲೇಬೇಕಾ? ಯಾರಾದರೂ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರಾ? ಓಕೆ ಫೈನ್, ಆಯ್ತಪ್ಪ, ನಮಗೆ 3ನೇ ತಾರೀಕು ನಡೆಸ್ಕೊತೀವಿ, ನಮಗೆ 1ನೇ ತಾರೀಕು ನಡೆಸ್ಕೊತೀವಿ, ಬಿಡಿ ಆಯ್ತು ನೀವು ಮಾಡ್ಕೊಳ್ಳಿ, ನಾವು 5ನೇ ತಾರೀಕು ನಡೆಸ್ಕೊತೀವಿ, ಆ ಥರ ಮನಸ್ಥಿತಿಯಲ್ಲಿ ಯಾರಾದರೂ ಬರ್ತಾರಾ? ಅಥವಾ ಎಲ್ಲರೂ ಇಲ್ಲ, ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ, ಇಷ್ಟು ಜನ ಸೇರ್ತಾ ಇದ್ದಾರೆ, ಎಲ್ಲ ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀವಿ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು, ನಾವೆಲ್ಲರೂ ಮಾಡಲೇಬೇಕು ಅಂತ ಹಟ್ಟಕ್ಕೆ ಬೀಳ್ತಾರಾ ಅಂತ ಈಗಾಗಲೇ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲಾಗಿದೆ. ಸೊ ಈ ಶಾಂತಿ ಸಭೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಿ ಅಂತ ಏನು ಹೈಕೋರ್ಟ್ ಸೂಚಿಸಿತೋ, ಇವತ್ತು ಈ ಕುರಿತು ಮಾಹಿತಿಯನ್ನು ನೀಡಬೇಕಾಗುತ್ತೆ ಕೋರ್ಟ್ಗೆ. ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ನೋಡಿ, ನಾವು ಶಾಂತಿ ಸಭೆಯನ್ನು ಹೀಗೆ ಮಾಡಿದ್ವಿ, ಅವತ್ತು ಇಷ್ಟೆಲ್ಲ ಚರ್ಚೆ ಆಯಿತು, ಇವ್ರು ಈ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅಂತ. ಆಗ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ಸಿಗುತ್ತೋ ಆರ್ ಸಿಗಲ್ವೋ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ RSS ಜೊತೆಗೆ ಅವತ್ತು 10ಕ್ಕೂ ಹೆಚ್ಚು ಸಂಘಟನೆಗಳು ಮನವಿ ಮಾಡಿಕೊಂಡಿರೋದು, ಒಂದೆರಡಲ್ಲ 10ಕ್ಕೂ ಹೆಚ್ಚು ಸಂಘಟನೆಗಳು. ಈ ಬಗ್ಗೆ ಇವತ್ತು ಆದೇಶವನ್ನು ನೀಡಲಿರುವ ಕಲಬುರಗಿ ವಿಭಾಗೀಯ ಪೀಠ. ಸೊ ಹಾಗಾಗಿ ಪ್ರಶ್ನೆಗಳೇ ಇದೆ, ಏನಾಗತ್ತೆ ಅನ್ನೋದೊಂದು ಕುತೂಹಲ ಇರುವಂಥದ್ದು. 10 ಸಂಘಟನೆಗಳಿಗೂ ಅವಕಾಶ ಕೊಡೋಕ್ಕಾಗಲ್ವಲ್ಲ, ಹೆಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಮತ್ತೇನಾದರೂ ಸಮಸ್ಯೆ ಆಯಿತು, ಅಹಿತಕರ ಘಟನೆಗಳು ಅವಘಡಗಳು ನಡೀತು ಅಂತಂದರೆ ಮತ್ತೆ ಪೊಲೀಸ್ ಇಲಾಖೆ ತಲೆಗೆ ಬರುತ್ತೆ. ಅದು ಪೊಲೀಸ್ ಇಲಾಖೆಯವರಂತೂ ರೆಡಿನೇ ಇಲ್ಲ, ನಾವು ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಅಂತ. ಒಂದೆರಡು ಸಂಘಟನೆ ಕೊಡೋಣ ಅಂತ ಅಂದರೆ 8 ಸಂಘಟನೆಗಳನ್ನ ಮನವೊಲಿಸ್ಬೇಕು. ಇವಾಗ ಯಾರು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ ಅದು ಗೊತ್ತಿಲ್ಲ. ದಲಿತ ಸಂಘಟನೆ, ಕನ್ನಡ ಪರ ಸಂಘಟನೆ, ರೈತ ಸಂಘಟನೆ, ಅನೇಕ ಸಂಘಟನೆಗಳು ನಾವು ಅವತ್ತೇನೆ ಪ್ರತಿಭಟನೆ ಮಾಡಬೇಕು, ರ್ಯಾಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದೆಲ್ಲದರ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರಲಾಗುತ್ತೆ. ಹಿಂಗಾಗಿದೆ ಅಂತ ಇದೆಲ್ಲವನ್ನು ಆಲಿಸಿ ಕೋರ್ಟ್ ಏನು ಆದೇಶ ಪ್ರಕಟ ಮಾಡುತ್ತೆ. ಯಾರಿಗೂ ಅವಕಾಶ ಇಲ್ಲ, ಯಾರು ಪಥಸಂಚಲನ ಮಾಡೋದು ಬೇಡ, ಪ್ರತಿಭಟನೆ ಮಾಡೋದು ಬೇಡ, ಹೋರಾಟ ಮಾಡೋದು ಬೇಡ ಅಂತ ಏನಾದರೂ ಹೇಳ್ತು ಅಂತಂದರೆ ಅದು RSS ಸೇರಿದಂತೆ ಕೆಲವು ಸಂಘಟನೆಗಳು ಏನು ಬಿಗಿಪಟ್ಟು ಹಿಡಿದು ಕೂತಿದ್ದಾವ, ನಾವು ಮಾಡಲೇಬೇಕು ಅಂತ ಅವ್ರುಗಳಿಗಾಗುವ ಹಿನ್ನಡೆ. ಸರ್ಕಾರಕ್ಕೆ ಅದೊಂದು ಜಯ. ಅದೇ ಒಂದು ವೇಳೆ ಇದರಲ್ಲಿ ಎಲ್ಲರದ್ದು ಮನವೊಲಿಸಿ ಒಬ್ರೊಬ್ರಿಗೆ ಒಂದೊಂದು ಡೇಟ್ ಕೊಡಿ ಅಂತ ಫಿಕ್ಸ್ ಮಾಡಿ ಇನ್ನೊಂದು ಮತ್ತೊಂದು RSSಗೆ ಅವತ್ತೇನಾದರೂ ಪಥಸಂಚಲನಕ್ಕೆ ಅವಕಾಶ ಸಿಕ್ತು ಅಂತಂದರೆ ಅದು RSSಗೆ ಸಿಕ್ಕುವಂಥ ಜಯ. ಒಟ್ಟಿನಲ್ಲಿ RSS ವರ್ಸಸ್ ಸರ್ಕಾರ ಅನ್ನೋ ಪರಿಸ್ಥಿತಿ ಇರೋದಂತೂ ಸತ್ಯ. ಹಾಗಾಗಿ ಎಲ್ಲರ ಚಿತ್ತವೂ ಕೂಡ ಇವತ್ತು ಕೋರ್ಟ್ನ ಆದೇಶನತ್ತ ಇದೆ. ಏನಾಗ್ಬೋದು, ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ, ಪರ್ಮಿಷನ್ ಸಿಕ್ಕಿದ್ರೆ ಏನು, ಪರ್ಮಿಷನ್ ಸಿಗದೇ ಇದ್ದರೆ ಏನು ಅಂತ. ಮತ್ತು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ಥರದೊಂದಷ್ಟು ಸಮಸ್ಯೆಗಳಿಗೆ ಎದುರಾಗಿದೆ. ಕೋರ್ಟ್ ಮೊರೆ ಹೋಗಿದ್ದಾರೆ. ಕಾನೂನು ಹೋರಾಟವನ್ನು ಮಾಡಿಯೇ ತೀರ್ತೀವಿ, ಗೆದ್ದೇ ಗೆಲ್ತೀವಿ, ಯಾವ ದಿನಕ್ಕೆ, ಯಾವ ಸಮಯದಲ್ಲಿ, ಯಾವ ರಸ್ತೆಯಲ್ಲಿ ಪಥಸಂಚಲನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವೋ ಅವತ್ತು ಮಾಡಿಯೇ ತೀರ್ತೀವಿ ಅಂತ RSSನವ್ರು ಕೂತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ರೂಲ್ಸ್ ಇಸ್ ಎ ರೂಲ್ಸ್, ಎಲ್ರಿಗೂ ಕೂಡ ಆ ರೂಲ್ಸ್ ಅಪ್ಲೈ ಆಗತ್ತೆ. RSS ಅಂದಿದ ತಕ್ಷಣ ನಾವು ಅವ್ರಿಗೇನು ರೂಲ್ಸನ್ನು ಫಾಲೋ ಮಾಡಿಬಿಡಿ ಅಂತ ಹೇಳೋದಕ್ಕಾಗಲ್ಲ. ಎಲ್ಲರೂ ಕೂಡ ರೂಲ್ಸನ್ನು ಫಾಲೋ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ RSSಗೆ ಅಂತ ತಂದಿರೋ ರೂಲ್ಸ್ ಅಲ್ಲ ಇದು, ಓವರಾಲ್ ಆಗಿ ಎಲ್ಲ ಸಂಘಟನೆಗಳಿಗೆ, ಸಂಘ ಸಂಸ್ಥೆಗಳಿಗೆ ಸೇರಿ ತಂದಿರುವಂಥ ರೂಲ್ಸ್ ಆಗಿರೋದ್ರಿಂದ ನಾವು ಸರ್ಕಾರ ಏನು ನಿರ್ದೇಶನ ನೀಡಿದ್ದೀವೋ ಅಥವಾ ಏನು ಆದೇಶವನ್ನು ಕೊಟ್ಟಿದ್ದೀವೋ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಏನು ಸೂಚನೆ ಕೊಟ್ಟಿದ್ದೀವೋ, ಪರ್ಮಿಷನ್ ತೆಗೆದುಕೊಂಡೇನೆ ಇವ್ರುಗಳ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ, ಅದನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ, ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾಗಿ ಇದೊಂದು ಜಿದ್ದು ಅಂತ ಹೇಳಬಹುದು, ತಪ್ಪಾಗಲಿಕ್ಕಿಲ್ಲ. ಎರಡೂ ಕಡೆಯಿಂದಲೂ ಹಠ ಇದೆ, ಪ್ರತಿಷ್ಠೆ ಇದೆ, ಜಿದ್ದಿದೆ. ಹಾಗಾಗಿ ಯಾರ ಪರವಾಗಿ ತೀರ್ಪು ಬರುತ್ತೋ ಸಹಜವಾಗಿ ಅವ್ರ ಮೇಲ್ಗೈ ಆಗುತ್ತೆ. ಒಂದು ಹಂತಕ್ಕೆ ಈ ಟಾಕ್ವಾರ್ಗಳು ಕೂಡ ಆಗ್ಬೋದಾದ ಸಾಧ್ಯತೆ ಇದೆ. ರಾಜಕೀಯ ನಾಯಕರುಗಳು ಟಾಕ್ವಾರ್ ಶುರು ಮಾಡ್ಕೊಳ್ಬೋದು. ಆಲ್ರೆಡಿ ಕೆಲವರು ಟಾಂಟ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದಾದ ಸಾಧ್ಯತೆ ಇದೆ.